ಇವತ್ತು ನಾನು ನಿಮಗೆ 5 ಅಮೇಝಿಂಗ್ ಯೂನಿವರ್ಸಲ್ ಲಾ ಅಥವಾ ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇದನ್ನು ದೊಡ್ಡ ದೊಡ್ಡ ಮೇಧಾವಿಗಳು ವರ್ಷಾನುಗಟ್ಟಲೆ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಈ ಪ್ರಿನ್ಸಿಪಲ್ಸ್ ಬಗ್ಗೆ ಅಥವಾ ಲಾಸ್ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ರೆ ನಿಮ್ಮ ಲೈಫ್ ಈಸಿ ಆಗೋದ್ರ ಜೊತೆಯಲ್ಲಿ ಹಲವಾರು ಮೇಜರ್ ಸೀಕ್ರೆಟ್ಸ್ಗಳನ್ನು ಯೂಸ್ ಮಾಡ್ತಾ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ನಿಮ್ಮ ಲೈಫನ್ನು ಸುಸೂತ್ರವಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು ನಿಮಗೆ ಇಷ್ಟ ಇರುವ ರೀತಿಯಲ್ಲಿ. ಅಷ್ಟೇ ಅಲ್ಲ, ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೋ ವರ್ಷದ ರಿಸರ್ಚ್ ಬೇಸಿಕ್ ಪ್ರಿನ್ಸಿಪಲ್ಸ್ ಕೆಲವೇ ನಿಮಿಷಗಳಲ್ಲಿ ತಿಳ್ಕೊಂಡು ನೀವು ಅಳವಡಿಸ್ಕೊಳ್ಬಹುದು ಅಂದರೆ ಸಚ್ ಅ ಬ್ಲೆಸ್ಸಿಂಗ್ ಇಟ್ ಈಸ್. ಸೊ ಬನ್ನಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಔಷಧ ರಹಿತ ಚಿಕಿತ್ಸೆಯ ಸಲಹೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ 5 ಅಮೇಝಿಂಗ್ ಯೂನಿವರ್ಸಲ್ ಲಾಸ್ ಅಥವಾ ಪ್ರಿನ್ಸಿಪಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಗೆ ಅಂದರೆ, ಒಂದ್ಸತಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ, ನೆನ್ಪಿಟ್ಕೊಂಡ್ರೆ ಲೈಫ್ ಲಾಂಗ್ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಒಂಥರ ದೊಡ್ಡ ದೊಡ್ಡ ಕ್ಲಾಕ್ ಅಥವಾ ಮಷೀನ ರನ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಬ್ಯಾಟ್ರಿ ಥರ, ಆ್ಯಂಡ್ ಅದು ಯಾವಾಗಲೂ ರನ್ ಆಗ್ತಾನೆ ಇರುತ್ತೆ. ಎಸ್, ತಡ ಮಾಡಿದೆ, ಬನ್ನಿ ಈ 5 ಅಮೇಝಿಂಗ್ ಪ್ರಿನ್ಸಿಪಲ್ಗಳನ್ನ ಹೇಳ್ಕೊಡ್ತೀನಿ. 5th ಒನ್ ಈಸ್ ಮೈ ರಿಯಲ್ ಪರ್ಸನಲ್ ಫೇವ್ರೆಟ್, ಸೊ ಸ್ಟೇ ವಿತ್ ಮೀ ಟಿಲ್ ದಿ ಎಂಡ್. ಮೊದಲನೇದು ಪೆರಿಟೋ ಪ್ರಿನ್ಸಿಪಲ್. ಏನಿದು ಪೆರಿಟೋ ಪ್ರಿನ್ಸಿಪಲ್? ನಿಮಗೆ ಗೊತ್ತಾ, 80% ರಿಸಲ್ಟ್ಸ್ ನಮ್ಮ ಲೈಫಲ್ಲಿ ಕೇವಲ 20% ಎಫರ್ಟ್ಸಿಂದ ಬರುತ್ತೆ. ಹೌದು, ಫಾರ್ ಎಕ್ಸಾಂಪಲ್, ನಿಮಗೆ ಒಳ್ಳೆ ಪ್ರೊನೌನ್ಸಿಯೇಷನ್ನು ಅಥವಾ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಬೇಕು ಅಂತಂದರೆ ನೀವು ಪ್ರತಿ ಪದವನ್ನು ಪ್ರಾಕ್ಟೀಸ್ ಮಾಡೋದು ಬೇಕಾಗಲ್ಲ ಅಲ್ವಾ? ಕೆಲವೊಂದು ವರ್ಡ್ಸ್ಗಳನ್ನು ನೀವು ಎಲ್ಲಿ ಫಂಬಲ್ ಮಾಡ್ತಿರ್ತೀರೋ ಅದ್ರ ಮೇಲೆ ವರ್ಕ್ ಮಾಡಿದ್ರೆ, ಅಥವಾ ನಿಮಗೆ ಆ ಒಂದು ಪದದ ಆ ಜೋಡಣೆಯ ಮೇಲೆ ವರ್ಕ್ ಮಾಡಿದ್ರೆ, ಅಥವಾ ಗ್ರಾಮರ್ ಮೇಲೆ ವರ್ಕ್ ಮಾಡಿದ್ರೆ, ಚಿಕ್ಕ ಪುಟ್ಟ ಆ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ಸರಾಗವಾಗಿ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಥವಾ ಫಾರ್ ಎಕ್ಸಾಂಪಲ್, ನೀವು ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಂಬಂಧವನ್ನು ಬೆಟರ್ ಮಾಡಬೇಕು ಅಂತಾದರೆ 24 hours ನಾವು ಅವ್ರ ಜೊತೆಲಿ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಆಗೋದು ಇಲ್ಲ. ಬಟ್ ಆ ಒಂದು 20% ಟೈಮ್ ಏನು ಕೊಡ್ತೀವಿ, ಅನ್ಡಿವೈಡೆಡ್ ಅಟೆನ್ಷನ್ ಥರ ನಾವು ಕೊಟ್ಟರೆ, ಮನೇಲಿದ್ದಾಗ ಆ 2 ಒಳ್ಳೆ ಮಾತುಗಳಾಡೋದು, 5 ನಿಮಿಷ ಪಕ್ಕದಲ್ಲಿ ಕೂತ್ಕೊಳ್ಳೋದು ಎಲ್ಲ ಬಿಟ್ಟು ಮೊಬೈಲ್ ಎಲ್ಲ ಆಫ್ ಮಾಡಿ ಮಗು ಜೊತೆ ಆರಾಮಾಗಿ ಒಂದು 20 ನಿಮಿಷ ಆಟ ಆಡೋದು, ಅನ್ಡಿವೈಡೆಡ್ ಅಟೆನ್ಷನ್ ಮಗು ಥರನೇ ಆಗಿ ಅದೇ ಥರ ಲ್ಯಾಂಗ್ವೇಜಲ್ಲಿ ಅದೇ ಥರ ಮುದ್ದಾಗಿ ಆಟ ಆಡೋದು, ಈ ಥರ ಮಾಡಿದಾಗ ಆ ಸಂಬಂಧ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತೆಲ್ಲ ನಮಗೆ ಗೊತ್ತೇ ಇದೆ. ಇದೇ ರೀತಿ ನಾವು 80% ಆಫ್ ದ ರಿಸಲ್ಟ್ಸ್, ಕ್ಯಾನ್ ಯು ಇಮ್ಯಾಜಿನ್? ಅದೆಲ್ಲ ಬಿಟ್ಬಿಡಿ, ನಾವು ಎಕ್ಸಾಮನ್ನು ಇದನ್ನೇ ತಾನೇ ಮಾಡಿರೋದು, ಹೌದೋ ಇಲ್ವೋ? ಇಡೀ ವರ್ಷ ಎಷ್ಟು ಓದಿದ್ವಿ, ಇನ್ನೇನು ಎಕ್ಸಾಮ್ ಬಂತು ಅನ್ಬೇಕಾದ್ರೆ ಕೊನೆ 1-1.5 ತಿಂಗಳು ಎಷ್ಟು ಓದಿದ್ವಿ, ಅದು ಎಷ್ಟು ರಿಸಲ್ಟ್ಸ್ ಕೊಡ್ತು, ಇದೆಷ್ಟು ರಿಸಲ್ಟ್ಸ್ ಕೊಡ್ತು, ವಿ ಆಲ್ ನೋ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾತ್ರ ಮಾರ್ಕ್ ಮಾಡ್ಕೊಂಡು ಓದಿರ್ತೀವಿ, ಅವಾಗೆಲ್ಲ ಇವಾಗ ಗೊತ್ತಿಲ್ಲ ಬರುತ್ತಾ ಇಲ್ವಾ ಅಂತ. ಕ್ವೆಶನ್ ಬ್ಯಾಂಕ್ ಅಂತ ಬರೋದು, ಇಂಪಾರ್ಟೆಂಟ್ ಕ್ವೆಶನ್ಸು ಇದು ಬಂದೇ ಬರುತ್ತೆ ಅಂತೆಲ್ಲ ಬರೋದು. ಸೊ ಅದೇ ನಮ್ಗೆ ಆ್ಯಕ್ಚುಲಿ 80% ಮೇಲೆ ಮಾರ್ಕ್ಸ್ ಕೊಟ್ಬಿಡ್ತಾ ಇತ್ತು. ಎಸ್, ಸೊ ನೀವು ಯಾವ ರೀತಿಯಲ್ಲೇ ನೋಡಿದ್ರು 80% ಆಫ್ ದ ರಿಸಲ್ಟ್ಸ್ ಕಮ್ ವಿತ್ ಜಸ್ಟ್ 20% ಆಫ್ ದಿ ಎಫರ್ಟ್ಸ್ ಅಂತ ಪೆರಿಟೋ ಪ್ರಿನ್ಸಿಪಲ್ ಹೇಳುತ್ತೆ. ಇನ್ನು ಎರಡನೇದು ಲಾ ಆಫ್ ಫೆಮಿಲಿಯಾರಿಟಿ. ಎಸ್, ಇಟ್ ಇಸ್ ಕಾಲ್ಡ್ ಲಾ ಆಫ್ ಫೆಮಿಲಿಯಾರಿಟಿ. ನಾನು ಹೇಳ್ತಾ ಇರೋ ಲಾಸನ್ನೆಲ್ಲ ಟೈಪ್ ಮಾಡಿ, ಸೊ ದಟ್ ಯುವರ್ ಮೈಂಡ್ ಡಸಂಟ್ ಫರ್ಗೆಟ್ ಆಟ್ ಆಲ್. ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಕನ್ನಡ ಅಥವಾ ಇಂಗ್ಲೀಷ್ ಯಾವುದಲ್ಲಾದರೂ ಪರವಾಗಿಲ್ಲ, ಜಸ್ಟ್ ಅದರದ್ದು ಟೈಟಲ್ ಮಾತ್ರ ಟೈಪ್ ಮಾಡಿ, ಸೊ ದಟ್ ಯು ವಿಲ್ ರಿಮೆಂಬರ್. ಓಕೆ, ಎಸ್.
ಸೊ ಏನಪ್ಪ ಇದು ಲಾ ಆಫ್ ಫೆಮಿಲಿಯಾರಿಟಿ? ನಮ್ಮ ಬ್ರೈನ್ ಯಾವುದನ್ನು ಯಾವಾಗಲೂ ಮಾಡ್ತಾ ಇರುತ್ತೋ ಅದನ್ನೇ ಲೈಕ್ ಮಾಡುತ್ತೆ. ಯಾವುದು ಪರಿಚಿತ ಆಗುತ್ತೋ, ಯಾವುದನ್ನು ಯಾವಾಗಲೂ ನೋಡ್ತಾ ಇರುತ್ತೋ ಅದನ್ನೇ ಲೈಕ್ ಮಾಡುತ್ತೆ. ನಾನು ಇದನ್ನು ಪಾಸಿಟಿವ್ಗಿಂತ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತೀನಿ ನೋಡಿ. ಅಂದರೆ ಇವಾಗ ಕೆಲವು ಸತಿ ನಮಗೆ ಯಾರೋ ತುಂಬ ಇರಿಟೇಟ್ ಮಾಡ್ತಿರ್ತಾರೆ ಒಂದು ಆಫೀಸಲ್ಲಿ ಅಂತ ಇಟ್ಕೊಳ್ಳಿ, ಅಥವಾ ಇಷ್ಟನೇ ಆಗಲ್ಲ ಅವರು. ಬಟ್ ಅವ್ರು ದೂರ ಆದರೂ ಅಂದ ತಕ್ಷಣ ಅಯ್ಯೋ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತ ಅನಿಸುತ್ತೆ. ಅಥವಾ ಎಷ್ಟೋ ಸತಿ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಎಷ್ಟು ರೇಂಜಿಗೆ ಕಿತ್ತಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಎವ್ರಿಡೇ ಜಗಳ ಆಡ್ತಾ ಇದ್ರು. ಬಟ್ ನಮ್ಮ ಅಪ್ಪ ಸತ್ತಾಗ ನಮ್ಮಮ್ಮ ಹತ್ತಿದ ರೇಂಜು ಅಥವಾ ಗೋಳಾಡಿದ್ದು ಅಥವಾ ಅವ್ರನ್ನ ಮಿಸ್ ಮಾಡ್ಕೊಂಡು ಇವಾಗ ಬೇಜಾರು ಮಾಡ್ಕೊಳ್ತಾ ಇರೋದು ನೋಡ್ತಾ ಇದ್ರೆ, ಓ ಮೈ ಗಾಡ್, ಡಿಡ್ ಶಿ ರಿಯಲಿ ಲವ್ ಹಿಮ್ ಸೋ ಮಚ್ ಡೀಪ್ ಇನ್ಸೈಡ್ ಅಂತ ಅನಿಸುತ್ತೆ ಅಂತ. ಎಸ್, ಅಂದರೆ ಅವ್ರನ್ನೇ ನೋಡಿ 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 ಅವ್ರ ಜೊತೆಲಿ ಇದ್ದು ಗೊತ್ತೋ ಗೊತ್ತಿಲ್ಲದೆ ನಾವು ಸಬ್ಕಾನ್ಷಿಯಸ್ಲಿ ಯು ಜಸ್ಟ್ ಲೈಕ್ ಇಟ್. ಇದು ನೆಗೆಟಿವ್ ಸೈಡ್. ಬಟ್ ಪಾಸಿಟಿವ್ ಸೈಡ್, ನೀವು ನಿಮ್ಮ ಸುತ್ತ, ಅದಕ್ಕೆ ನನ್ನ ಮಾಸ್ಟರ್ ಯಾವಾಗಲೂ ಹೇಳೋರು, ಸರೌಂಡ್ ಯುವರ್ ರೂಮ್ ವಿತ್ ಗುಡ್ ಥಿಂಗ್ಸ್ ಬಿಕಾಸ್ ವಾಟ್ ಎವರ್ ಯು ಕೀಪ್ ಸೀಯಿಂಗ್ ಯು ಸ್ಟಾರ್ಟ್ ಬಿಕಮಿಂಗ್ ಅಂತ. ಅಂದರೆ ನಿನ್ನ ರೂಮಲ್ಲಿ ಸುತ್ತ ಒಳ್ಳೊಳ್ಳೆ ಪಿಕ್ಚರ್ಗಳು, ವಸ್ತುಗಳನ್ನು ಇಡು. ಬಿಕಾಸ್ ನೀನು ಏನು ನೋಡ್ತಾ ಇರ್ತೀಯೋ ನೀನು ಅದನ್ನೇ ಅದೇ ಥರ ಎನರ್ಜಿ ಆಗ್ತೀಯಾ ಅಂತ. ಸೊ ನೀವು ಯಾವುದನ್ನು ಪದೇ ಪದೇ ನೋಡ್ತಿರೋ, ಪದೇ ಪದೇ ಮಾಡ್ತಾ ಇರ್ತಿರೋ ಅದನ್ನೇ ನಿಮ್ಮ ಬ್ರೈನ್ ಲೈಕ್ ಮಾಡಿ ಅದೇ ಆಗೋಕ್ಕೆ ಶುರು ಮಾಡತ್ತೆ. ಸೊ ಯಾವುದನ್ನು ಪದೇ ಪದೇ ನೋಡ್ತಾ ಇದ್ದೀರಾ, ಬೇಡದೇ ಇರೋ ಕೊರಿಯನ್ ಸೀರಿಯಲ್ಗಳನ್ನು, ಅಥವಾ ಪದೇ ಪದೇ ಕೇಳಿಸ್ಕೊಳ್ಳೋದು ಗೋಳಿರೋ ಹಾಡುಗಳನ್ನು, ಅಥವಾ ಪದೇ ಪದೇ ಹೋಗೋದು ಗಾಸಿಪ್ ಮಾಡೋರ ಜೊತೆಲೋ, ಪದೇ ಪದೇ ಯೋಚನೆ ಮಾಡ್ತಾ ಇರೋದು ನಿಮ್ಮನ್ನು ಬೈಕೊಂಡವ್ರನ್ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಐ ಥಿಂಕ್ ಇದು ಹೇಳಿದ್ರೆ ಅರ್ಥ ಆಗ್ಬಿಡುತ್ತಲ್ವ, ಲಾ ಆಫ್ ಫೆಮಿಲಿಯಾರಿಟಿ. ನೀವು ಯಾವುದನ್ನು ತುಂಬ ಫೆಮಿಲಿಯರ್ ಆಗಿರ್ತೀರೋ, ಯಾವುದು ತುಂಬ ಪರಿಚಯ ಆಗಿರುತ್ತೋ ನಿಮಗೆ, ನೀವು ಅದನ್ನೇ ನಿಮ್ಗೆ ಅದು ಒಳ್ಳೆಯದೋ ಕೆಟ್ಟದೋ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕುಡ್ಕರ ಜೊತೆಲೇ ಇದ್ದರೆ ಕುಡ್ತಾ ಇಷ್ಟ ಆಗೋಕ್ಕೆ ಶುರು ಆಗೋಗುತ್ತೆ ಒಂದಿನ. ಇನ್ಫ್ಯಾಕ್ಟ್ ಕಾರಣ ಹುಡ್ಕೋಕ್ಕೆ ಶುರು ಮಾಡುತ್ತೆ ಅದು, ನಾನು ಯಾಕೆ ಕುಡಿಲಿ ಅಂತ. ಅಲ್ಲಿವರೆಗೂ ನಾನು ಕುಡಿಯಲ್ಲ ಅನ್ನೋದು, ನಾನು ಕುಡಿತಾನೇ ಇರಲಿಲ್ಲ ಒಂದಿನ ಅಂತ. ಸೊ ಯಾವ ಜೊತೆಲಿ ಇರ್ತೀವೋ, ಯಾವುದನ್ನು ನೋಡ್ತಿರ್ತೀವೋ ಅದನ್ನೇ ಲೈಕ್ ಮಾಡಿ ಅದೇ ಆಗ್ತೀವಿ. ಓ ಮೈ ಗಾಡ್, ಸಚ್ ಅನ್ ಅಮೇಝಿಂಗ್ ಲಾ, ರೈಟ್? ಓಕೆ ಫೈನ್. ಮೂರನೇದು, ಆರ್ ಯು ರೆಡಿ ಫಾರ್ ದ ಥರ್ಡ್ ಒನ್? ಎಸ್, ಮರ್ಫೀಸ್ ಲಾ. ಎಸ್, ಮರ್ಫೀಸ್ ಲಾ ಏನು ಹೇಳುತ್ತೆ ಅಂದರೆ, ನೀವು ಯಾವಾಗಲೂ ಯಾವುದನ್ನು ಭಯ ಪಡ್ತಾ ಇರ್ತೀರೋ ಒಂದಿನ ಅದು ನಿಜ ಆಗೋ ಸಾಧ್ಯತೆಗಳಿರುತ್ತೆ ಅಂತ. ಅಂದರೆ ಇನ್ಫ್ಯಾಕ್ಟ್ ನಾನು ನನ್ನ ಬುಕ್ಕಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ, ಒಂದು ಕೇಸ್ ಸ್ಟಡಿ, ಅಮೇಝಿಂಗ್ ಕೇಸ್ ಸ್ಟಡಿ ಬಿಯಾಂಡ್ ಮೆಡಿಸಿನ್ ಬುಕ್ಕಲ್ಲಿ. ಒಂದು ಮಹಿಳೆ, ನಿಜವಾಗ್ಲೂ ನೈಜವಾಗಿ ನಡೆದಂಥ ಪ್ರಕರಣ ಇದು. ನಾವು ಇದೇ ಥರ ನನ್ನ ಗಂಡ ನನ್ನ ರಿಲೇಟಿವ್ಸ್ಗೆಲ್ಲ ದಾನ ಮಾಡ್ತಾಯಿದ್ರೆ ನಾವು ರೋಡಿಗೆ ಬಂದುಬಿಡ್ತೀವಿ. ಈ ಅಪ್ಪ ಏನೋ ಸಿಕ್ದವ್ರಿಗೆಲ್ಲರಿಗೂ ದುಡ್ಡು ಕೊಡುತ್ತೆ, ಅವ್ರ ಅಕ್ಕಂದಿಗೆ ತಮ್ಮಂದಿರಿಗೆ ಓದ್ಸೋಕ್ಕೆ ಅದಕ್ಕೆ ಅಂತ. ನಮಗೆ ನನ್ನ ಮಕ್ಳಿಗೆ ಒಂದಿನ ಏನೂ ಇರಲ್ಲ ಅಂತ. ಬಟ್ ಅವರು ಸಿಕ್ಕಾಬಡೆ ರಿಚ್ ಇರ್ತಾರೆ, ಮತ್ತು ಗಂಡ ಮಾಡ್ತಾ ಇದ್ದಿದ್ದು ದಾನ ಧರ್ಮ ತುಂಬ ಕಮ್ಮಿ. ಬಟ್ ಈಕೆ ಅದೇ ಭಯದಲ್ಲಿ ಇದ್ದು ಕ್ರಮೇಣವಾಗಿ ಒಂದಿನ ಲಿಟ್ರಲಿ ಎಲ್ಲ ಕಳ್ಕೊಳ್ತಾರಂತೆ. ಯಾಕೆ ನಂಗೆ ಹಿಂಗಾಯಿತು ಅಂತ ವೀಡಿಯೋಸ್ ನೋಡ್ತಾ ಹುಡುಕ್ತಾ ಬೈ ಚಾನ್ಸ್ ಶಿ ಜಸ್ಟ್ ಹ್ಯಾಪನ್ ಟು ಸಿ ಒನ್ ಆಫ್ ಮೈ ವೀಡಿಯೋಸ್. ಫಾರ್ಚುನೇಟ್ಲಿ ಅದು ಸಬ್ಕಾನ್ಷಿಯಸ್ ಮೈಂಡ್ ಯಾವ ಥರ ಪ್ಯಾಟರ್ನ್ಗಳನ್ನು ಕ್ರಿಯೇಟ್ ಮಾಡಿರುತ್ತೆ ಅನ್ನೋದನ್ನು ನೋಡಿದ್ಮೇಲೆ ಅವರು ಶಿ ಟುಕ್ ಅ ಕನ್ಸಲ್ಟೇಷನ್ ಇನ್ ಶಿ ಕೇಮ್ ಟು ಮೀ, ಮೇಡಮ್ ನಿಮ್ಮದು ಸಾಕಷ್ಟು ವೀಡಿಯೋ ನೋಡಿದೆ, ಅದಾದಮೇಲೆ ನಂಗೆ ಅರ್ಥ ಆಯಿತು, ನಾನೇ ಯಾವ್ದು ಭಯದಲ್ಲಿದ್ದೋ ಅದನ್ನು ಆಕರ್ಷಣೆ ಮಾಡಿಬಿಟ್ಟಿದ್ದೀನಿ, ನಂಗೆ ಅರ್ಥ ಆಗಿದೆ, ಅವ್ರು ದಾನ ಮಾಡೋದ್ರಿಂದ ನಾವು ಹಾಳಾಗಿಲ್ಲ, ನನ್ನ ಭಯದಿಂದ ನಾನು ಹಾಳಾಗಿದ್ದೀನಿ ಅಂತ. ಸೊ ಎಷ್ಟು ಇಂಪಾರ್ಟೆಂಟು ಬ್ರೈನ್ನ ಟ್ರೈನ್ ಮಾಡೋದು ಅಲ್ವಾ? ಎಸ್, ಇದೆರಡು ಹೇಳಿದ್ಮೇಲೆ ನಾನು 2 ವಿಷಯ ಹೇಳಲೇಬೇಕು. ನಂಬರ್ 1, ಪುಸ್ತಕನ ಯಾರೆಲ್ಲ ಆರ್ಡರ್ ಮಾಡಿದ್ದೀರಾ ಖಂಡಿತ ಆತಂಕ ಪಡಬೇಡಿ, 100% ಬರುತ್ತೆ. ಇನ್ಫ್ಯಾಕ್ಟ್ ನಂದೇ ಹಠ ಜಾಸ್ತಿ, ಬಿಕಾಸ್ ಅದು ಸಾಫ್ಟ್ ಬೈಂಡ್ ಆಗಿತ್ತು, ಇಲ್ಲ ನಂಗೆ ಹಾರ್ಡ್ ಬೈಂಡ್ ಬೇಕು ಅಂತ ಚೇಂಜ್ ಮಾಡಿಸಿದೆ. ಬಟ್ ಇನ್ನೇನು ನಿಮ್ಮ ಮನೆ ಬಾಗಿಲಿಗೆ ಅದು ಬರುತ್ತೆ, 100% ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸುಪೀರಿಯರ್ ಕ್ವಾಲಿಟಿ ಲೈಫ್ ಟೈಮ್ ರೆಫರೆನ್ಸ್ ಮ್ಯಾನ್ಯುಯಲ್ ಆಗಿ ಅದು ಬರಬೇಕು ಅಂತ ನಾವು ಎಫರ್ಟ್ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆ ಅದು ಸಿಗತ್ತೆ. ಸೊ ಡೋಂಟ್ ವರಿ. ಎರಡನೇದು, ನೀವು ಏನು ಭಯ ಪಡ್ತಿರೋ ಅದೇ ಆಗ್ತೀರಾ ಅಂದಾಗ ತುಂಬ ಜನ ಹೌದಾ ಹಾಗಾದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಹೆದರ್ಕೊಳ್ಬೇಡಿ. ಪ್ರತಿ ತಿಂಗಳು 1ನೇ ತಾರೀಕು ಬ್ರೈನ್ ಜಿಮ್ ಅಂತ ಶುರುವಾಗುತ್ತೆ. ಈಗಾಗಲೇ ಸಾವಿರಾರು ಜನ ಅದನ್ನು ಅಟೆಂಡ್ ಮಾಡಿ ತಮ್ಮ ನೆಗೆಟಿವ್ ಥಾಟ್ಸಿಂದ ರಿಲೀಫ್ ಪಡ್ಕೊಂಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ವರ್ಕ್ಶಾಪ್ಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬಹುದು. ಅದರದ್ದು ನೀವು ಪ್ಲೇ ಲಿಸ್ಟಿಗೆ ಸುಮ್ಮನೆ ಬ್ರೈನ್ ಜಿಮ್ ಅಂತ ಹೋದರೆ ಅಲ್ಲಿ ಎಷ್ಟು ಜನ ಒಪಿನಿಯನ್ ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ
ಎಷ್ಟು ಅಮೇಝಿಂಗ್ ಪ್ರೋಗ್ರಾಮ್ ಅಂತ. ನೀವು ಬೇಕಾದರೆ ಅದಕ್ಕೆ 1ನೇ ತಾರೀಕಿಂದ ನೀವು ಜಾಯ್ನ್ ಆಗ್ಬೋದು. ಬರೀ 15 ನಿಮಿಷ ದಿನಾಗಲೂ ನಮ್ಮ ಜೊತೆಲಿ ಬ್ರೈನ್ನ ಟ್ರೈನ್ ಮಾಡ್ಕೊಳ್ಳೋದು. ಎಟ್ ದಿ ಎಂಡ್ ಆಫ್ 30 ಡೇಸ್ ನೀವು ನೋಡ್ತೀರಾ ಎಷ್ಟು ಅಮೇಝಿಂಗ್ ಶಿಫ್ಟ್ ನಿಮ್ಮ ಮೈಂಡಲ್ಲಿ ಥಾಟ್ಸಲ್ಲಿ ಆಗಿರುತ್ತೆ ಅಂತ. ತುಂಬ ನಾಮಿನಲ್ ಫೀಸಿಗೆ ಇದನ್ನು ಆಫರ್ ಮಾಡ್ತಾ ಇದ್ದೀವಿ, 30 ಡೇಸ್ ಆಫ್ ಬ್ರೈನ್ ಟ್ರೈನಿಂಗ್. ಸೊ ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಸೊ 4th one is called ಲಾ ಆಫ್ ಕಾಂಪೌಂಡಿಂಗ್. ಇದನ್ನು ಪ್ರೀವಿಯಸ್ ವಿಡಿಯೋಲಿ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಏನದು, ನಮ್ಮ ಸ್ಮಾಲ್ ಆ್ಯಕ್ಷನ್ಸ್, ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ ಒಂದು ಹ್ಯೂಜ್ ಡಿಫ್ರೆನ್ಸನ್ನು ಒಂದಿನ ಲೈಫಲ್ಲಿ ಮಾಡಿಬಿಡತ್ತೆ. ಹ್ಯೂಜ್ ಡಿಫ್ರೆನ್ಸ್. ಓಕೆ, ಸೊ ಅದು ಏನು ಬೇಕಾರಾಗಿರಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೋ ಸತಿ ನಾವು ಅಂದ್ಕೊಂಡೇ ಇರಲ್ಲ, ನಾವು ಈ ಥರದೊಂದು ದೊಡ್ಡ ಹುದ್ದೆಗೆ ಹೊಟ್ಟೋಗ್ತೀವಿ ಅಥವಾ ಈ ಥರದೊಂದು ದೊಡ್ಡ ಒಂದು ಆರ್ಗನೈಸೇಷನ್ ಸೇರ್ಕೊಳ್ತೀವಿ ಅಂತ. ಏನೋ ಚಿಕ್ಕದಾಗ ಔಟ್ ಆಫ್ ಪ್ಯಾಷನ್ನು ಏನೋ ಮಾಡ್ತಾ ಇರ್ತೀವಿ. ಇವಾಗ ನೀವು ನೋಡಿರಬಹುದು, ಈಗ ಏನೋ ಹೇರ್ ಆಯಿಲ್ ಮಾಡ್ತಾ ಇರೋರು, ಇನ್ಫ್ಯಾಕ್ಟ್ ನೀವು ನೋಡಿರಬಹುದು, ಈ ಶಾರ್ಕ್ ಟ್ಯಾಂಕ್ ಅಂತ ಬರುತ್ತೆ ಗೊತ್ತಾ ನಿಮಗೆ, ಇಂಗ್ಲೀಷಲ್ಲಿ, ಹಿಂದಿಲೆಲ್ಲ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಐಕಾನ್ಸ್ ಎಲ್ಲ ಕೂತಿರ್ತಾರೆ. ಅಲ್ಲಿ ಒಬ್ಬರು ಆಲ್ಮೋಸ್ಟ್ 80+ ಇಯರ್ ಒಬ್ಬರು ವಯಸ್ಸಾದವರು ಬಂದು ಹೇರ್ ಆಯಿಲ್ ಬಗ್ಗೆ ಪ್ರೊಪೊಗೇಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಬೂಸ್ಟ್ ಸಿಗುತ್ತೆ. ಇಟ್ ಈಸ್ ಡೂಯಿಂಗ್ ಸೋ ಗುಡ್. ನಾವು ಒಂದು ಮಲ್ಟಿ ಕ್ರೋರ್ ಬಿಸ್ನೆಸ್ ಆಗೋಯ್ತು ಅದು ಓವರ್ ನೈಟಲ್ಲೇ. ಆ ಥರ ಏನೋ ಪ್ಯಾಷನ್ಗೆ ಅಂತ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇರೋದು ಒಂದಿನ ಎಲ್ಲಿ ತಿರುಗಿ ತೊಗೊಳತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ದುಡ್ಡಿನ ರೀತಿಯಲ್ಲೇ ಆಗಬೇಕು ಅಂತ ಏನೂ ಇಲ್ಲ, ಅದು ಏನು ಬೇಕಾರಾಗಿರಬಹುದು. ನನ್ನದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನೋಡಿ. ಹಿಂದೆ ಆ ಥರ ಎಲ್ಲ ಜೋಡಿಸಿಟ್ಟಿದ್ದೀವಲ್ಲ, ಅದೇನು ಓವರ್ ನೈಟ್ ಆಗಿದ್ದ ಇಲ್ಲ. ಒಬ್ರೊಬ್ಬರೇ ಕ್ಲೈಂಟನ್ನು ನೋಡ್ತಾ 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 ಅದು ಒಂದಿನ ದೊಡ್ಡ ತಿರುವು ತೊಗೊಂಡ್ಬಿಡ್ತು. ಆ್ಯಂಡ್ we just turned out to be that we are the people who have done highest number of one-on-one non-integrative therapies with such amazing results. So ಆ ಥರ you never know. ಬಟ್ ಸಣ್ಣ ಆ್ಯಕ್ಷನ್ಸ್ಗಳಿಗೆ ನೀವು ಇದು ಮಾಡಿಬಿಟ್ರೆ ಏನು ಅದಾಗ್ಬಿಡುತ್ತಾ ಅಂತ ಉಡಾಫೆಲ್ ಮಾತಾಡಬೇಡಿ. ಇದು ಲಾ ಆಫ್ ಕಾಂಪೌಂಡಿಂಗ್. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, 5ನೇ ಲಾ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಲೇಬೇಕು, ಇದೆಲ್ಲ ಒಬ್ಬ ವ್ಯಕ್ತಿ, ಇವಾಗ ನಾನು ನನ್ನ ಫೀಲ್ಡಲ್ಲಿ ಹೇಳ್ಕೊತೀನಿ, ನಾನು 15 ವರ್ಷ ರಿಸರ್ಚ್ ಮಾಡಿದ್ದೀನಿ, ಔಷಧ ರಹಿತ ಚಿಕಿತ್ಸೆಯಲ್ಲಿ ಈ ಥರ ಇದ್ದರೆ ಹೀಗಾಗುತ್ತೆ ನೋಡಿ, ಇದಕ್ಕೊಂದು ಪುಸ್ತಕನೇ ಬರೆದಿದ್ದೀನಿ, ಈ ಥರ ಎಲ್ಲ ನಾನು ಏನು ಹೇಳ್ತೀನಿ ಅದೇನು ಅಂತಂದರೆ, ನೀವು ಮತ್ತೆ ಅದ್ರ ಬಗ್ಗೆ ಮೊದಲಿಂದ ತಲೆ ಕೆಡಿಸ್ಕೋಬೇಡಿ. ಇದು ಪ್ರೂವನ್ನು, ರಿಸರ್ಚ್ಡು, ಇಷ್ಟು 1000 ಜನ ನಾವು ಟೆಸ್ಟ್ ಮಾಡಿದ್ದೀವಿ, ಇದು ಕನ್ಕ್ಲೂಷನ್ ಅಂತ ಅಷ್ಟು ಕಾನ್ಫಿಡೆನ್ಸಲ್ಲಿ ನಾವು ಹೇಳ್ತೀವಿ. ಅದೇ ಥರ ಈ ಪೆರಿಟೋ ಪ್ರಿನ್ಸಿಪಲ್ಲು, ಲಾ ಆಫ್ ಫೆಮಿಲಿಯಾರಿಟಿ, ಮರ್ಫೀಸ್ ಪ್ರಿನ್ಸಿಪಲ್ಲು, ಲಾ ಆಫ್ ಕಾಂಪೌಂಡಿಂಗು, ಇದನ್ನೆಲ್ಲ ಯಾರೋ 10 ವರ್ಷ 20 ವರ್ಷ 30 ವರ್ಷ ರಿಸರ್ಚ್ ಮಾಡಿ ಇದು ಇಷ್ಟೇ ಯೂಸ್ ಮಾಡ್ಕೊ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಎಷ್ಟು ಮಜಾ ಇದೆ ಪ್ರಿನ್ಸಿಪಲ್ಸ್ ಅಂದರೆ, ನೀವು ಯಾವುದ್ರಲ್ಲಿ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು, ಹೌದಲ್ವಾ? ಎಸ್, ಸೂಪರ್. 5th one ನನ್ನ ಫೇವ್ರೆಟ್ ಅಂತ ಬೇರೆ ಹೇಳಿದೆ, ಸೊ ತಡ ಮಾಡದೆ ಹೇಳ್ಬಿಡ್ತೀನಿ. ಇಟ್ ಇಸ್ ಕಾಲ್ಡ್ ವಿಲ್ಸನ್ಸ್ ಲಾ. ಏನೋ ವಿಲ್ಸನ್ಸ್ ಲಾ. ಎಸ್, ನೀವು ಹೊಸದೇನೋ ಕಲಿಬೇಕು ಅಂತಂದರೆ ಫಸ್ಟು ಅದಕ್ಕೆ ಸಂಬಂಧಪಟ್ಟಿರೋ ಔಟ್ಡೇಟೆಡ್ ಹಳೆ ವಿಚಾರನ ಫಸ್ಟು ಡ್ರಾಪ್ ಮಾಡಬೇಕು. ಅದರ್ವೈಸ್ ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಪಾಸಿಬಲ್. ಹಂಗಂದ್ರೆ ಈಗ ನಾನು ಇದ್ರೊಳಗಡೆ ಹೊಸ ನೀರು ತುಂಬ್ಕೋಬೇಕು ಅಂದರೆ, ಹಳೆ ನೀರಿದ್ರೆ ನಾನು ಹೊಸದು ಹಾಕಿದ್ರು ಎವ್ರಿಥಿಂಗ್ ವಿಲ್ ಜಸ್ಟ್ ಪೋರ್ ಔಟ್. ನೀವು ಅದನ್ನು ಕುಡಿಯೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಸೊ ಫಸ್ಟು ನಾನು ಈ ಗ್ಲಾಸನ್ನು ಖಾಲಿ ಮಾಡ್ಕೋಬೇಕು, ಹೌದಲ್ವಾ? ಅದೇ ಥರನೇ ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ನಿಮಗೆ ನೆಗೆಟಿವ್ ಆಗಿ ಮಾತಾಡಬೇಡ, ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡು ಅಂದರೆ, ನೆಗೆಟಿವ್ ಆಗಿ ಮಾತಾಡ್ತಾ ಇರುವಂಥ ಬ್ರೈನನ್ನು ಸ್ವಲ್ಪ ಟ್ರೈನ್ ಮಾಡಬೇಕು, ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡಬೇಕು. ಅದು ನಿಜ ಅಲ್ಲ ಅಂತ ನೀವು ಆ ಬಿಲೀಫ್ ಸಿಸ್ಟಮ್ನ ಹೊರಗಡೆ ಹಾಕಬೇಕು. ದೆನ್ ಗುಡ್ ಥಿಂಗ್ಸ್, ದೆನ್ ಮ್ಯಾನಿಫೆಸ್ಟೇಷನ್, ದೆನ್ ಸೀಕ್ರೆಟ್, ದೆನ್ ಲಾ ಆಫ್ ಅಟ್ರಾಕ್ಷನ್ ವಿಲ್ ಕಮ್ ಇನ್. ಎಸ್, ಅದಕ್ಕೆ ನಾನು ಫಸ್ಟು ಬ್ರೈನ್ ಜಿಮ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನು, ಹೀಲಿಂಗು ಮತ್ತೊಂದಕ್ಕಿಂತ ಮುಂಚೆ ಅಂತ ಹೇಳ್ತಿರ್ತೀನಿ. ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಯುವರ್ ಸಿಸ್ಟಮ್ ಫಸ್ಟ್, ದಟ್ಸ್ ಸೋ ಇಂಪಾರ್ಟೆಂಟ್ ಅಂತ. ಅದೇ ಥರ ನಮ್ಮ ವಿಲ್ಸನ್ ಲಾ ಹೇಳುತ್ತೆ, ಹಳೆದನ್ನು ಫಸ್ಟು ಆಚೆ ಹಾಕು, ನಿನ್ನ ಈಗೋ. ಯಾಕಂದರೆ ಎಷ್ಟೋ ಸತಿ ಯಾರಾದರೂ ಕರೆಕ್ಷನ್ ಮಾಡ್ಕೊಂಡ್ರೆ ನೀನೇ ನನಗೆ ಹೇಳೋದು, ಓ ನಿನಗೆ ಭಾರಿ ಗೊತ್ತಾ ಅಂತ ಹೇಳ್ತೀವಿ, ಅಥವಾ ಈಗೋ ಇಂದಾನೇ ಅದನ್ನು ಕೇಳ್ತಿರಲ್ಲ. ನಿಮ್ಗೆ ನೋಡಿರ್ಬೋದು, ಈಗ ಗಂಡ ಹೆಂಡತಿ ಹೇಳ್ತಿದ್ದಾಳೆ ಅಂತಲೇ ಸ್ಪೆಸಿಫಿಕ್ ಕಾರಣಕ್ಕೆ ಎಷ್ಟೋ ಸತಿ ಗಂಡ ಕೆಲವು ಕೆಲಸ ಮಾಡ್ತಿರಲ್ಲ. ಸೊ ನಿಮ್ಮ ಈಗೋ ಸೈಡಲ್ಲಿ ಇಟ್ಟರೆ ಉದ್ಧಾರ ಆಗೋದು, ಹಳೆದನ್ನು ಪಕ್ಕದಲ್ಲಿ ಇಟ್ಟರೆ ಹೊಸದು ಉಪಯೋಗಕ್ಕೆ ಬರೋದು. ಸುಮ್ಮನೆ ಡಂಪ್ ಮಾಡ್ತಾ ಇರೋದಲ್ಲ ಇನ್ಫಾರ್ಮೇಷನ್ನು, ಕೋರ್ಸಸ್ಸು. ನೋ, ಇಟ್ ಡಸಂಟ್ ವರ್ಕ್. ಓಕೆ, ಸೊ ಕ್ಲೆನ್ಸಿಂಗ್ ಆ್ಯಂಡ್ ಎಂಪ್ಟಿಂಗ್ ಯೋರ್ಸೆಲ್ಫ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. 6th ಲಾ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ 5 ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ನ, ಲಾಸ್ನ ಫಸ್ಟು ಅಳವಡಿಸ್ಕೊಳ್ಳಿ, ಒಂದು ಡೈರಿಲಿ ಬರ್ಕೊಳ್ಳಿ, ಅದನ್ನು ಯಾವಾಗಲೂ ಮೆಲ್ಕ್ ಹಾಕ್ತಾ ಇರಿ. ಯಾಕಂದರೆ ಇದು ಆಲ್ಮೋಸ್ಟ್ ಜೀವಂತ ಎಲ್ಲ ಅನುಭವಗಳಲ್ಲೂ ಅನ್ವಯಿಸುತ್ತೆ. ಏನಂತೀರಾ? ಎಸ್.
ಸೋ ಅಮೇಝಿಂಗ್. ಎಸ್, ಇನ್ನು ಕೆಲವರು ಕ್ರಿಸ್ಟಲ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಿದ್ರಿ. ರೀಸೆಂಟಾಗಿ ಲೈವ್ ಸೆಕ್ಷನ್ ನೀವು ಹೋದರೆ ನನ್ನ ಯೂಟ್ಯೂಬಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ಉಚಿತವಾಗಿ ಲೈವ್ ಒಂದು ನಾನು ವೆಬಿನಾರ್ ಥರನೇ ಮಾಡಿದ್ದೆ. ನೀವು ಅದನ್ನು ವಾಚ್ ಮಾಡಿದ್ರೆ ಯಾವ ಕ್ರಿಸ್ಟಲ್ಲು ಯಾವಾಗ ಹೇಗೆ ಯೂಸ್ ಮಾಡಬೇಕು, ಯಾವ ಕೈಗೆ ಏನು ಹಾಕೋಬೇಕು ಅದೆಲ್ಲ ಇದೆ. ಬಿಕಾಸ್ ನಾನು ಯೂಶಲಿ ಏನಾದರೂ ಒಂದು ಕ್ರಿಸ್ಟಲ್ ಹಾಕ್ಕೊಂಡೇ ಇರ್ತೀನಿ. ಸೊ ಪ್ರಶ್ನೆ ಬರ್ತಾ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ. ನಮ್ಮ abhivrudhi.in ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೆಬ್ಸೈಟಿಗೆ ಹೋದರೆ ನಿಮಗೆ ಯು ಹ್ಯಾವ್ ಅ ಹೋಲ್ ಲಾಟ್ ಆಫ್ ಒರಿಜಿನಲ್ ಒಥೆಂಟಿಕ್ ಚಾರ್ಜ್ಡ್ ಕ್ರಿಸ್ಟಲ್ಸ್ ಮತ್ತು ಅದರ ಉದ್ದೇಶನೂ ಅದ್ರ ಜೊತೆಲೇ ಮೆನ್ಷನ್ ಆಗಿರುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಬಹುದು. ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೈಸರ್ಗಿಕವಾಗಿ ನೀವು ಅದನ್ನು ಬಳಸ್ಕೊಳ್ಬಹುದು. ಇನ್ಸ್ಟಾಗ್ರಾಮಲ್ಲಿ crystalwellness_abhivrudhi ಅದರ ಲಿಂಕು ಕೂಡ ಹಾಕಿರ್ತೀನಿ. ಅದರಲ್ಲೂ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಟಿಪ್ಸ್ ಸಿಗ್ತಾ ಹೋಗುತ್ತೆ ಕ್ರಿಸ್ಟಲ್ಗಳ ಬಳಕೆ ಬಗ್ಗೆ. ಸೊ ದ್ಯಾಟ್ ನೀವು ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಆ್ಯಂಡ್ ಎಸ್, ಕ್ರಿಸ್ಟಲ್ಗಳ ಬಳಕೆಯನ್ನು ನೀವು ಆಳವಾಗಿ ಮಾಡ್ಕೊಳ್ಳೋಕ್ಕೆ ಮೊದಲು ನಿಮ್ಮನ್ನು ನೀವು ಮೆಂಟಲಿ ಎಮೋಷ್ನಲಿ ಸ್ವಲ್ಪ ಮಟ್ಟಿಗಾದರೂ ಓಪನ್ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಅದೇ ಕಂಪ್ಲೀಟಾಗಿ ಏನೋ ಮಾಡುತ್ತೆ ಅನ್ನೋ ಭಾವನೆ ಬೇಡ. ಬಟ್ ನಾವು ಒಂದು ಇಂಟರ್ನಲ್ ಗ್ರೋತ್ ಬಗ್ಗೆ ಸೀರಿಯಸ್ ಇದ್ದರೆ, ಅದ್ರ ಮೇಲೆ ಏನಾದರೂ ಒಂದು ಮಾಡ್ತಾ ಇದ್ದರೆ ಎಲ್ಲ ನ್ಯಾಚುರಲ್ ಹರಳು ಕ್ರಿಸ್ಟಲ್ಲು ಹೆಲ್ಪ್ ಮಾಡೇ ಮಾಡುತ್ತೆ, ನೋ ಡೌಟ್ ಅಬೌಟ್ ಇಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬ್ರೈನ್ ಜಿಮ್ದಾಗಲಿ, ಕ್ರಿಸ್ಟಲ್ಸ್ದಾಗಲಿ, ಅಥವಾ ಮತ್ತೊಂದು ಡೀಟೇಲ್ಸ್ ಆಗಲಿ, ಅಥವಾ ನಮ್ಮ ವಾಟ್ಸಪ್ ಚಾನಲ್ ಡೀಟೇಲ್ಸ್ ಆಗಲಿ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ಲಿದೆ. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಯೆಟ್, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.